ವಾಟ್ ಈಸ್ ಯೋರ್ ಫಾಂಡ್ ಮೆಮರಿ ವಿತ್ ಯೋರ್ ನಿಮಗೆ ಗ್ರ್ಯಾಂಡ್ ಪಾ ಬಟ್ ನಮಗೆ ಅಣ್ಣವರು? ಸೊ ಮಟನ್ ಊಟ ಮಾಡಬೇಕಂದ್ರೆ ನಲಿ ಮೂಳೆ ತಿಂತಾಯಿದ್ರು. ತಿನ್ನೋವಾಗೆಲ್ಲ ನನ್ನನ್ನು ನೆನೆಸ್ಕೊಂಡು ನಾನು ಅಕಸ್ಮಾತ್ ಮನೇಲಿದ್ದರೆ ನನ್ನೇನು ಕೂಗೋರು. ನಮ್ಮ ತಾತ ಪಡೆದಿದ್ದು ಎಲ್ಲ ಹೆಸರಿರ್ಬೋದು, ಏನೇ ಜನರಿಂದ ಪಡೆದಿದ್ದ ಪ್ರೀತಿ ಎಲ್ಲದಕ್ಕೂ ಒಂದು ಕಾರಣ ಇದೆ, ಅದು ನಮ್ಮ ಅಜ್ಜಿ. ಇದೆಲ್ಲ ನಮ್ಮ ಏನು ದೊಡ್ಡ ಮನೆ ಅಂತ ನಾವು ಕರಿತೀವೋ ಅದಕ್ಕೆಲ್ಲ ಕಾರಣನೇ ಪಾರ್ವತಮ್ಮ ರಾಜ್ಕುಮಾರ್. ವಾಟ್ ಈಸ್ ಯೋರ್ ಫಾಂಡ್ ಮೆಮರೀಸ್ ವಿತ್ ಲೈಕ್ ಯು ಕಾಲ್ ಅಪ್ಪು ಮಾಮ? ಕಸಿನ್ಸ್ ಎಲ್ಲ ಸೇರಿದ್ರೆ ನಾವು ಒಟ್ಟಿಗೆ ಗೇಮ್ಸ್ ಆಡೋದು, ಡ್ಯಾನ್ಸ್ ಮಾಡೋದು, ಅದಕ್ಕೆಲ್ಲ ಒಬ್ಬರು ಲೀಡರ್ ಥರ ನಿಂತಿರ್ತಿದ್ರು. ಅಂದರೆ ಅವ್ರನ್ನೆಲ್ಲ ಆಡಿಸೋದು, ಅದು ನಮ್ಮ ಅಪ್ಪು ಮಾಮ. ನನ್ನ ಸ್ಟ್ರಗಲ್ಸ್ ಬೇರೆ ಎಷ್ಟೋ ಜನ ಪಡೋ ಸ್ಟ್ರಗಲ್ಸ್ ಮುಂದೆ ಏನೇನೂ ಇಲ್ಲ. ಸೊ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೂ ಹೋಗಲ್ಲ, ಯಾಕಂದರೆ ನಾನು ಮಾತಾಡಿದ್ರೆ ಅದನ್ನು ನಾನು ಒಂಥರ ಸೈಡ್ ಲೈನ್ ಮಾಡ್ದಂಗೆ ಆಗ್ಬಿಡುತ್ತೆ. Today on Just Curious, welcome to Dhanya Ramkumar avarge on Just Curious. Hey, what's up Dhanya? How are you? Thank you. I am super. ನೀವು ಹೇಗಿದ್ದೀರಾ? All good. Dhanya Ramkumar ಅವರು ಅಂತ ಬಂದ ತಕ್ಷಣ we all know you come from a very big film family. And of course, ಅಣ್ಣು ಅವರ ಮೊಮ್ಮಗಳು ಅಂತ ಬಂದಾಗ ದ ಫಸ್ಟ್ ಕ್ವೆಶನ್ ವಿಲ್ ಆಲ್ವೇಸ್ ಬಿ ಲೈಕ್, ಇನ್ಫ್ಯಾಕ್ಟ್ ನೀವೇ ಅಲ್ಲ ಫಸ್ಟು ಹೀರೋಯಿನ್ ಆಗಿ ಆ ಒಂದು ಫ್ಯಾಮಿಲಿಯಿಂದ ಆಚೆಗೆ ಬಂದಿರೋದಂದ್ರೆ ಫಸ್ಟು ನೀವು ಹೇಳಿದಾಗೆ ಹೀರೋಯಿನ್ ಅಂದರೆ ಹೌದು ನೀವೇ. ಯಾಕಂದರೆ ಚಿಕ್ಕ ವಯಸ್ಸಿನೆಲ್ಲ ಮಾಡಿದ್ದಾರೆ, ನಮ್ಮ ಮಮ್ಮಿನೂ ಮಾಡಿದ್ದಾರೆ. ಹೌದಾ? ಹಾಂ. ಯಾವುದು? ಪ್ರೇಮದ ಕಾಣಿಕೆ ಅಂತ ಒಂದು ಸಿನಿಮಾ ಬಂತು ತಾತಂದು, ಅದರಲ್ಲಿ ಮಗಳ ರೋಲ್ನ ಮಮ್ಮಿನೇ ಎಸೆ ಮಾಡಿದ್ದು. ಆ್ಯಂಡ್ ಶಿ ಆಕ್ಚುಲಿ ವನ್ ಅ ಸ್ಟೇಟ್ ಅವಾರ್ಡ್ ಫಾರ್ ದ್ಯಾಟ್. ಸೊ ಶಿ ವಾಸ್ ಯಂಗ್. ಸೊ ಈ ಹೀರೋಯಿನ್ ಥರ ಹೌದು ನಾನೇ ಮಾಡ್ತಾ ಇರೋದು. ಟೆಲ್ ಅಸ್ ಅಬೌಟ್ ಬಾಂಡಿಂಗ್ ವಿತ್ ಡ್ಯಾಡ್. ನಮ್ಮೆಲ್ಲರಿಗೂ ರಾಮ್ಕುಮಾರ್ ಅವರು ಅಂತಂದರೆ ಸರ್ ಈಸ್ ಅಫ್ಕೋರ್ಸ್ ವೆರಿ ಹ್ಯಾಂಡ್ಸಮ್ ಫಿಗರ್. ಅವರ ಓ ಕುಸುಮವೇ, ಕುಸುಮದ ಅರ್ಪಣೆ ಆಗಿರಲಿ ಅಥವಾ ವಂದನೆ ಸಾಂಗ್, ಕಾವ್ಯ, ಅದು ದೀಸ್ ಆರ್ ಆಲ್ ಮೈ ಫೇವ್ರೆಟ್ಸ್ ದಟ್ ಯು ನೋ ಸಾಂಗ್ ಪರ್ಸ್ಪೆಕ್ಟಿವ್ ಆಗಿರಲಿ ಆ್ಯಸ್ ದ ಮ್ಯಾನ್ ಹೂ ಕೇಮ್ ಇನ್ ದ 90s ಇದು. ಸೊ ದಿಸ್ ಈಸ್ ಒನ್ ಇಮೇಜ್ ನಮಗೆ ರಾಮ್ಕುಮಾರ್ ಅವರನ್ನು ತೆರೆ ಮೇಲೆ ನೋಡಿರೋದಾದ್ರೆ. ಹೌ ಇಸ್ ಹಿ ಆಸ್ ಅ ಫಾದರ್ ಆ್ಯಂಡ್ ವಾಟ್ ಇಸ್ ದ ಬಾಂಡ್ ದಟ್ ಯು ಶೇರ್ ವಿತ್ ಹಿಮ್? I think my relationship with Papa has seen a lot of roller coaster rides. ಅಂದರೆ ಇಟ್ ಬಿಗ್ಯಾನ್ ಆಸ್ ಡ್ಯಾಡೀಸ್ ಲಿಟಲ್ ಗರ್ಲ್. ಓಕೆ, ಲೈಕ್ ಐ ವುಡ್ ಹೆಂಗೆ ಅಂದರೆ ಅವ್ರಿಗೆ ಹೇರ್ ಬ್ರಷ್ ಮಾಡೋದು, ಪೋನಿಟೇಲ್ಸ್ ಹಾಕೋದು, ಆಲ್ ದ್ಯಾಟ್ ವಾಸ್ ದೇರ್. ನಾನು ಚಿಕ್ಕ ವಯಸ್ಸಿನಲ್ಲಿ ಅದೆಲ್ಲ ಮಾಡಿರೋದು ನೆನಪಿದೆ. ಆ್ಯಂಡ್ ಇನ್ನೊಂದೇನೆಂದರೆ ಈಸ್ ವೆರಿ ಪ್ರೊಟೆಕ್ಟಿವ್. ಸೊ ನನಗೆ ಒಂದು ಚೂರು ಏಟಾದ್ರೂ ಅವ್ರು ನನಗೆ ಬೈಯೋರು. ಅಂದರೆ ಯೂಶ್ವಲಿ ಪೇರೆಂಟ್ಸ್ ನಿಮಗೆ ಇದು ಕನ್ಸೋಲ್ ಮಾಡ್ತಾರಲ್ವಾ, ನನಗೆ ಇಟ್ ವಾಸ್ ಆಪೋಸಿಟ್. ಬಿಕಾಸ್ ಹಿ ಯೂಸ್ ಟು ಗೆಟ್ ಸೋ ಅಪ್ಸೆಟ್ ದಟ್ ಯು ಕ್ರಿಯೇಟೆಡ್ ಒನ್ ಸ್ಕಾರ್ ಆನ್ ದಟ್ ದಟ್ ಆನ್ ಯೋರ್ ಸ್ಕಿನ್, ಆ ಥರ. ಸೊ ಆ ಭಯದಿಂದ ನನಗೆ ಏಟ್ ಮಾಡ್ಕೊಂಡು ನಾನು ಬೇರೆ ಐಮ್ ಪ್ರೋನ್ ಟು ಇಂಜುರೀಸ್. ಹೋಗ್ತಾ ಬರ್ತಾ ಗಾಯ ಮಾಡ್ಕೋತಾ ಇರ್ತೀರಾ? ಯಾ, ಒಂದು ಚಿಕ್ಕ ವಯಸ್ಸಿನಲ್ಲಂತೂ ತುಂಬ ಬೀಳೋದು ಎಲ್ಲ ಹುಡುಗರು ಮಾಡೋದೆಲ್ಲ ನಾನು ನೋಡ್ಬಿಟ್ಟು ನಾನು ಯಾಕೆ ಮಾಡಬಾರ್ದು, ಆ ಒಂದು ಫೀಲಿಂಗಲ್ಲಿ ನಾನು ಬೆಳೆದಿದ್ದು. ಸೊ ಅರೌಂಡ್ ಸೋ ಮೆನಿ ಕಸಿನ್ ಬ್ರದರ್ಸ್ ಅರೌಂಡ್ ಮೀ ಅಲ್ವಾ. ಸೊ ಇಟ್ಸ್ ನ್ಯಾಚುರಲ್. ಟ್ರೈ ಮಾಡಿ ಬೀಳೋದು, ಏಟ್ ಮಾಡ್ಕೊಳ್ಳೋದು, ಆಮೇಲೆ ಅಳೋದು. ಯಾಕೆ ಅಳೋದು? ಪೇನಿಂದ ಅಲ್ಲ, ಪಪ್ಪಂಗೆ ಗೊತ್ತಾಗ್ಬಿಡುತ್ತೆ, ಪಪ್ಪ ಬೈದ್ಬಿಡುತ್ತೆ ಅಂತ. ಸೊ ದ್ಯಾಟ್ ವಾಸ್ ಮೈ early memories of my dad. And I think as I grew up, ಸ್ಕೂಲೆಲ್ಲ ಇಟ್ ವಾಸ್ ಮೋರ್ ಲೈಕ್ ಅವರು ಹೇಗೆ ಹೇಳೋದು, he used to teach us discipline in life. I remember he used to ಹೇಳ್ಕೊಡ್ತಾ ಇದ್ರು. ಹೌದು, ಅಂದರೆ ಅವ್ರು ಓದಿದ್ದು ಒಂದು ಕಾನ್ವೆಂಟ್ ಸ್ಟ್ರಕ್ಚರ್ನಲ್ಲಿ. ಸೊ ಅವ್ರು ನನಗೆ ಅಲ್ಲಿ ಅವ್ರು ಕಲ್ತಿದ್ದೆಲ್ಲ ಅಂದರೆ ಟೇಬಲ್ ಮ್ಯಾನರ್ಸ್ ಇರಲಿ, ಮತ್ತು ಥ್ಯಾಂಕ್ ಯು ಹೇಳೋದು, ಮತ್ತು ಯುನೋ ಜನರಲ್ ಹೇಗೆ ಟು ಬಿ ನೈಸ್ ಟು ಪೀಪಲ್, ಅದೆಲ್ಲ ಕೈಂಡ್ನೆಸ್ ಬಗ್ಗೆ ಅದೆಲ್ಲ ನಮಗೆ ಅವರು ಬೆಳೆಯುವಾಗ ಹೇಳ್ಕೊಟ್ಟಿದ್ದು, ನನಗೆ ಧೀರೇನ್ಗೆ ಇಬ್ರಿಗೂ. ಐ ಥಿಂಕ್ ಎಲ್ಲೋ ಒಂದು ಕಡೆ ವೆನ್ ಐ ರೀಚ್ಡ್ ಮೈ ಅಡಾಲಸೆನ್ಸ್, ಆವಾಗ there was a bit of a ಟೆನ್ಷನ್. ಅಂದರೆ ನಾನು ರೆಬೆಲಿಯಸ್ ನೇಚರ್ ನನ್ನಲ್ಲಿ ಏನಿತ್ತೋ ಅದು ಆಚೆ ಬರೋಕ್ಕೆ ಶುರು ಆಯ್ತಲ್ಲ. ಇದೆಲ್ಲ ಹುಡುಗಿರಿಗೂ ಸಹಜ. ಅಂದರೆ ಎಲ್ಲ ಲೈಫಲ್ಲೂ ಇದೊಂದು ಎಕ್ಸ್ಪೀರಿಯನ್ಸ್ ಆಗೇ ಆಗುತ್ತೆ, ಟೀನೇಜ್ ಅಂತ ನಾವು ಏನು ಕರಿತೀವೋ. ಸೊ ಆ ಟೈಮ್ನಲ್ಲಿ ಐ ಥಿಂಕ್ ದಟ್ ಬಾಂಡ್ ಶಿಫ್ಟೆಡ್.
ಆ್ಯಂಡ್ ಅಂದರೆ ನನಗೆ ಯಾಕೆ ನನಗೇನು ಮಾಡೋಕ್ಕೆ ಬಿಡಲ್ಲ, ಯಾಕೆ ನನ್ನ ಕರ್ಫ್ಯೂ ಇಷ್ಟೇ 10 o'clock ತನಕ ಇದೆ, ಲೆಟ್ ಮಿ ಎಂಜಾಯ್ ವಿತ್ ಮೈ ಫ್ರೆಂಡ್ಸ್, ಎಲ್ಲರೂ ಆಚೆ ಹೋಗೋರು, ನನ್ನನ್ನು ಯಾಕೆ ಪ್ರೊಟೆಕ್ಟ್ ಮಾಡ್ತಾರೆ, ಆ ಒಂದು ಟೆನ್ಷನ್ ಬಿಲ್ಡ್ ಆಗೋಕ್ಕೆ ಶುರು ಆಯಿತು. ಅದು ಹೋಗ್ತಾ ಹೋಗ್ತಾ ಈಗ ನನಗೇನು ಅನಿಸುತ್ತೆ, ಥ್ಯಾಂಕ್ ಗಾಡ್ ಅವ್ರು ಹಾಗೆ ನನ್ನ ಜೊತೆಗೆ ಬಿಹೇವ್ ಮಾಡಿದ್ರು ಅಂತ. ಯಾಕೆಂದರೆ ಇಟ್ ಪುಟ್ ಮಿ ಆನ್ ದ ರೈಟ್ ಪಾತ್. ಅಂದರೆ ಅವರು ನನ್ನ ಸರಿ ದಾರಿಲಿ ನಡ್ಸ್ಕೊಂಡು ಹೋದರು. ನಾನು ಇದು ಮಾಡೋದ್ರಿಂದ ನೀವೊಂದು ಒಳ್ಳೆ ಪಾತಲ್ಲಿ ಹೋಗ್ತೀಯ ಅಂತ. ದಟ್ ಐ ರಿಯಲೈಸ್ ಟುಡೇ. ಓಕೆ, ನಾವು ಕಮಿಂಗ್ ಬ್ಯಾಕ್ ಸ್ವಲ್ಪ ಹಿಂದೆ ಬರೋದಾದರೆ, ನಿಮಗೆ ಗೊತ್ತಿತ್ತಾ ಲೈಕ್ ವಾಟ್ ಏಜ್ ನಿಮಗೆ ರಿಯಲೈಸ್ ಆಯಿತು ನಮ್ಮ ಡ್ಯಾಡ್ ಆ್ಯಕ್ಟರು, ಯಾವಾಗಲೂ ಸೆಟ್ಟಿಗೆ ಹೋಗ್ತಾರೆ ಅಥವಾ ಈಸ್ ಅ ವೆರಿ ಪಾಪ್ಯುಲರ್ ನೇಮ್ ಅಂತ? ಒಂದು ಅಫ್ಕೋರ್ಸ್ ಆ ಪ್ರಶ್ನೆ ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕೇನೋ, ವಾಟ್ ಪಾರ್ಟ್ ಡಿಡ್ ಯು ರಿಯಲೈಸ್ ನಾನು ಅಣ್ಣವ್ರ ಮೊಮ್ಮಗಳು, ನಮ್ಮ ತಾತ ಬಂದು ಇಡೀ ಕರ್ನಾಟಕದ ಇಡೀ ಇಂಡಿಯಾದಲ್ಲೇ ಒಂದು ಸ್ಯಾಂಡಲ್ವುಡನ್ನು ರೆಪ್ರೆಸೆಂಟ್ ಮಾಡುವಂಥ ಒಂದು ದೊಡ್ಡ ಫಿಗರ್ ಅಂತ ಗೊತ್ತಾಗಿದ್ದು ನಿಮ್ಗೆ ಯಾವಾಗ? ಐ ಥಿಂಕ್ ಅಂದರೆ ಜೆನೆರಿಕ್ ಲೆವೆಲಲ್ಲಿ ಗೊತ್ತಾಗಿದ್ದು, ನಮ್ಮ ತಾತ ಸ್ಕೂಲಿಗೆ ಬರೋರು ನನ್ನನ್ನು ಪಿಕಪ್ ಮಾಡೋಕ್ಕೆ ಬಂದಾಗ ಎಲ್ಲರೂ ಬಂದು ನಿಂತ್ಕೊಂಬಿಡೋರು, ಅಂದರೆ ಸುತ್ಕೊಂಬಿಡೋರು ಕಾರಣ. ಅಥವಾ ಒಂದೊಂದು ಸತಿ ಅವರು ಯಾರಿಗೂ ಗೊತ್ತಾಗದೇ ಇರೋಂಗೆ ಬಂದು ನಮ್ಮ ಟೀಚರ್ಸ್ ಇರ್ಬೋದು, ಅಲ್ಲಿ ಸ್ಟಾಫ್ ಇರ್ಬೋದು, ನಾವೇ ಬಂದು ಬಿಡ್ತೀವಿ ಬಿಡಿ ನಿಮ್ಮನ್ನು ಕಾರ್ ಹತ್ರ ಅಂತ ಬರೋದು. ಏನಿಗೆ ಬರ್ತಾರೆ ಇವರೆಲ್ಲ ಹಿಂಗೆ ಆ ಒಂದು ಫೀಲಿಂಗ್ ನನಗೆ ಆಗ ಒಂದು ರಿಯಲೈಸೇಷನ್ ಆಗಿದ್ದು ನನಗೆ, ದಟ್ ಹೀಸ್ ಆ್ಯನ್ ಆ್ಯಕ್ಟರ್, ಅವ್ರಿಗೆ ಏನೋ ಒಂದು ಹೆಸರಿದೆ ಅನ್ನೋದು ಒಂದು ರಿಯಲೈಸೇಷನ್. ಓಕೆ, ಕಿಡ್ನ್ಯಾಪ್ ಆಯ್ತಲ್ಲ, ಐ ಥಿಂಕ್ ಆವಾಗ ಅದು ಒಂದು ಅರ್ಥ ಆಗಿದ್ದು ನಮಗೆ, ಅವರ ಒಂದು ವ್ಯಾಲ್ಯೂ ಇರ್ಬೋದು, ಎಷ್ಟು ಪ್ರೀತಿ ಮಾಡ್ತಾರೆ ಜನ ಅವ್ರನ್ನ, ಎಷ್ಟು ಗೌರವ ಕೊಡ್ತಾರೆ ಅವ್ರಿಗೆ ಅನ್ನೋದು ಆಗ ನಮಗೆ ಆ ಇಂಟೆನ್ಸಿಟಿ ಗೊತ್ತಾಗಿದ್ದು. ಯಾಕಂದರೆ ದಿನಾ ಜನ ಬರೋರು ಮನೆಗೆ, ದಿನಾ ಸೆಕ್ಯೂರಿಟಿ ನೋಡ್ತಾ ಇದ್ವಿ ಮನೆ ಸುತ್ತ, ಎಲ್ಲೇ ಹೋಗಂಗಿದ್ರು ನಾವು ಸೆಕ್ಯೂರಿಟಿ ಫಾಲೋ ಮಾಡೋರು. ಮತ್ತು ಟಿ ವಿ ಆಗ ನಮಗೆ ಬಿಗ್ಗೆಸ್ಟ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಬಂದ್ಬಿಟ್ಟು ಟಿ ವಿ. ಸೊ ಟಿ ವಿ ಆನ್ ಮಾಡಿದ್ರೆ ಬರೀ ನಮ್ಮ ತಾತನ ಬಗ್ಗೆನೇ ಮಾತುಕತೆ ಎಲ್ಲ ನಡೆಯೋದಲ್ಲ. ಸೊ ಆಗ ನಮಗೆ ರಿಯಾಲಿಟಿ ಗೊತ್ತಾಗಿದ್ದು. ಬಟ್ ಸ್ಟಿಲ್ ಅವರ ನಿಜವಾದ ವ್ಯಾಲ್ಯೂ, ಅವರ ಒಂದು ಲೆಜೆಂಡ್ ಸ್ಟ್ಯಾಟಸ್ ಅಂತ ಏನಿದೆಯೋ ಅದ್ರ ಹಿಂದೆ ಇರೋ ಅರ್ಥ, ಅವ್ರಿಗೆ ಯಾಕೆ ಪ್ರೀತಿ ಕೊಡ್ತಾರೆ ಅನ್ನೋದು ಗೊತ್ತಿತ್ತು, ಯಾಕೆ ಪ್ರೀತಿ ಮಾಡ್ತಾರೆ ಅವ್ರನ್ನ, ಅವ್ರು ಏನು ಕೆಲಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ನಿಜವಾಗ್ಲೂ ಗೊತ್ತಾಗಿದ್ದು ಐ ಥಿಂಕ್ ನನ್ನ ಮೆಚುರಿಟಿ ಲೆವೆಲ್ ರೀಚ್ ಆದಾಗ. ಅವರಾಗ ಇರಲಿಲ್ಲ. ಸೊ ಮಚ್ ಲೇಟರ್ ವೆನ್ ಐ ರೀಚ್ಡ್, ಅಂದರೆ ನನ್ನ ಟೀನೇಜ್ ಅಂತಲೇ ಹೇಳ್ಬೋದು, ಮೆಚೋರ್ ಆದಾಗ ನನಗೆ ಅರ್ಥ ಆಗಿದ್ದು ದಟ್ ನಮ್ಮ ತಾತ ಯಾರು, ಅವ್ರನ್ನ ಯಾಕೆ ಪ್ರೀತಿ ಮಾಡ್ತಾರೆ ಜನ, ಅವ್ರು ನಮಗೆ ಏನು ಮಾಡಿದ್ದಾರೆ. ಯಾ ಅಂದರೆ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಅಷ್ಟೊಂದು ದೊಡ್ಡ ದೊಡ್ಡ ಯಾರಿಗೆ ಬೇಕಾದ್ರೂ ನಿಮ್ಗೆ ಆಕ್ಸೆಸ್ ಇತ್ತು, ಯಾವ ಆ್ಯಕ್ಟರ್ ಜೊತೆಗೆ ಬೇಕಾದ್ರೂ ಇವು ಕೂಡ ಡನ್ ಡೆಬ್ಯೂ, ಎಂಥ ಡೈರೆಕ್ಟರ್ ಬೇಕಾದ್ರೂ ನೀವೇ ಪ್ರೊಡ್ಯೂಸ್ ಮಾಡಿ ನೀವೇ ಎಲ್ಲ ಮಾಡ್ಬೋದಿತ್ತು ಅನ್ನೋದು. ಐ ಆಮ್ ಶೋರ್ ಯು ವುಡ್ ಹ್ಯಾವ್ ಆಲ್ಸೋ ಹರ್ಡ್ ಆಫ್ ದಿಸ್ ಎಮೋಷನ್. ವೈ ಡಿಡ್ ಯು ಚೂಸ್ ಅ ಪ್ರಾಜೆಕ್ಟ್ ಲೈಕ್ ನಿನ್ನ ಸನಿ ಹಾಕಿ ಅನ್ನೋದು, ಅಂದರೆ ವಿಚ್ ಡಿಂಟ್ ಹ್ಯಾವ್ ಅ ಸೂಪರ್ ಸ್ಟಾರ್ ಆಸ್ ಅ ಇದು ಅಂತಲ್ಲ, ಒಂದು ಪ್ರಶ್ನೆ ಬರುತ್ತೆ. ಇಫ್ ಯು ಆರ್ ಕಂಫರ್ಟಬಲ್, ಇಫ್ ಯು ಕ್ಯಾನ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ನಿಮ್ಮ ಪ್ರಾಸೆಸ್ ಏನು, ಥಿಂಕಿಂಗ್ದು, ಚಾಯ್ಸಸ್ದು. ನಾನು ಯಾರನ್ನೂ ಹೆಲ್ಪ್ ಕೇಳಲಿಲ್ಲ. ಅಂದರೆ ಎಲ್ಲರೂ ಹೇಳ್ತಾರೆ ಈ ಫ್ಯಾಮ್ಲಿಯಿಂದ ಬಂದರೆ ಎಲ್ಲ ಈಸಿಯಾಗಿ ಸಿಕ್ಬಿಡುತ್ತೆ ಅಂತ, ಬಟ್ ನನಗೆ ಅದು ಸಿಗಲಿಲ್ಲ. ನಾನು ಯಾರನ್ನೂ ಕೇಳಲಿಲ್ಲ. ನಾನು ಹೋಗಿ ಈ ಫ್ಯಾಮ್ಲಿಯಲ್ಲೇ ನಮ್ಮ ತಂದೆನ ಸೇರಿಸಿ ನಾನು ಯಾರನ್ನೂ ಕೇಳಲಿಲ್ಲ ನನಗೆ ಹೆಲ್ಪ್ ಮಾಡಿ, ನನಗೆ ಈ ಪ್ರೊಡ್ಯೂಸರ್ ಜೊತೆಗೆ ಒಂದು ಮೀಟಿಂಗ್ ತೆಗೆದುಕೊಡಿ, ಅಥವಾ ನನಗೆ ಈ ಡೈರೆಕ್ಟರ್ ಜೊತೆ ಕೆಲಸ ಮಾಡೋಕ್ಕೆ ಆಸೆ ಇದೆ. ನಥಿಂಗ್. ನಾನೇನೂ ಮಾಡಿಲ್ಲ. ನಾನು ಇದು ಹೇಳಿದ್ರೆ ಸೌಂಡ್ ಲೈಕ್ ಅ ಜೋಕ್ ಆ್ಯಂಡ್ ಪೀಪಲ್ ಮೈಟ್ ಥಿಂಕ್ ನಿಜವಾಗ್ಲೂ ಹೇಳ್ತಾ ಇದ್ದಾರಾ ಅಂತ. ಬಟ್ ನಾ ಏನು ಮಾಡಿದೆ ಅಂದರೆ, ಐ ಹ್ಯಾಡ್ ಅ ಫ್ರೆಂಡ್, ಅವನು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾಯಿದ್ದ. ಆ್ಯಂಡ್ ಅವನಿಗೆ ಅಲ್ಲಿ ಕೆಲಸ ಮಾಡೋರೊಬ್ಬರು ಗೊತ್ತಿದ್ರು, ಯಾರು ಅಂತ ನಾನು ಹೇಳಕ್ಕೆ ಹೋಗಲ್ಲ. ಸೊ ಬ್ಯಾಂಗ್ಳೂರ್ ಟೈಮ್ಸ್, ಆಲ್ ದ್ಯಾಟ್. ಸೊ ನನಗೇನಂದರೆ ದಿಸ್ ವಾಸ್ ಮೈ ಓನ್ ಪ್ರಾಸೆಸ್, ಮೈ ಓನ್ ಸ್ಟ್ರಾಟಜಿ. ನಾನು ಯಾವುದೇ PR ಏಜೆನ್ಸಿ ಇರಲಿ, ಅವರಿರಲಿ, ಇವರಿರಲಿ, ಯಾರನ್ನೂ ಅಪ್ರೋಚ್ ಮಾಡಿಲ್ಲ. ಅವನಿಗೆ ಹೇಳಿದೆ ದಟ್ ಲಿಸನ್, ನಾನು ಆ್ಯಕ್ಟಿಂಗ್ ಮಾಡ್ಬೇಕು ಅನ್ಕೊಳ್ತಾ ಇದ್ದೀನಿ. ಸೊ ಈ ಸೈಡ್ ಓಕೆ, ನನಗೂ ಗೊತ್ತು ಒಬ್ಬರು ಇಲ್ಲಿ ಬ್ಯಾಂಗ್ಳೂರ್ ಟೈಮ್ಸಲ್ಲಿ ಒಂದು ಆರ್ಟಿಕಲ್ ಮಾಡಿಸ್ಬೋದಲ್ಲ, ಬ್ಯಾಂಗ್ಳೂರ್ ಟೈಮ್ಸ್ ಫೇಮಸ್ ನ್ಯೂಸ್ ಪೇಪರ್, ಯಾಕೆ ಮಾಡಿಸ್ಬಾರ್ದು. ಸೊ ಈ ಸೈಡ್ ಓಕೆ. ಸೊ ಒಂದು ಮೀಟಿಂಗ್ ಅರೇಂಜ್ ಮಾಡಿಸಿದ್ರು. ಅವ್ರಿಗೆ ಹೇಳಿದೆ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ. ಒಂದು ಆರ್ಟಿಕಲ್ ರೆಡಿ ಆಯಿತು, ಬಂತು. ಅದಾದಮೇಲೆ ನಾನು ಅದ್ರ ಟೈಮ್ನಲ್ಲೇ ಐ ವಾಸ್ ಡೂಯಿಂಗ್ ಮೈ ಅಭಿನಯ ತರಂಗ ಅಲ್ಲಿ ನನ್ನ ಟ್ರೈನಿಂಗ್. ಆ್ಯಂಡ್ ಅದನ್ನು ಆರ್ಟಿಕಲ್ ನೋಡಿ 1-2-3 months ಆದಮೇಲೆ ನನಗೆ ನಿನ್ನ ಸನಿಯಕ್ಕೆ ಆಫರ್ ಬಂದಿದ್ದು. ಸೊ ಇಟ್ ವಾಸ್ ಆಲ್ ವೆರಿ ಆರ್ಗ್ಯಾನಿಕ್, ನಾಟ್ ಫೋರ್ಸ್ಡ್. ಆ್ಯಂಡ್
ಯಾರು ನಂಬದೇ ಇದ್ರೂ ನಿಜವಾಗ್ಲೂ ಇದು ನಾನೇ ಮಾಡಿದ್ದು. ಸೊ ಆಸ್ ಮಚ್ ಆಸ್ ಎವ್ರಿ ಒನ್ ವುಡ್ ವಾಂಟ್ ಟು ಕಾಲ್ ಮಿ ಅ ನೆಪೋ ಕಿಡ್, ಆ್ಯಕ್ಚುಲಿ ನೆಪೋಟಿಸಮ್ ಅನ್ನೋ ಒಂದು ಕಾನ್ಸೆಪ್ಟ್ ಇಲ್ಲಿ ಬಂದೇ ಇಲ್ಲ. ಬ್ಯಾಕ್ಗ್ರೌಂಡ್ ಇವತ್ತು ಬ್ಯಾಕ್ಗ್ರೌಂಡ್ ಅನ್ನೋ ಪದ ಹೆಂಗ ರೌಡಿಸಮ್ದಿಂದ ಉಟ್ಕೊಂಡಿದ್ದ ಆದ್ರೂ ಎಲ್ಲರ ಲೈಫಲ್ಲೂ ಒಂದು ಆಡು ಭಾಷೆ ಬ್ಯಾಕ್ಗ್ರೌಂಡ್ ಗೊತ್ತಾ, ನೀವು ಮಾತಾಡಿಲ್ಲ ಅಂದ್ರೂ ಜನ ಹೇಳ್ತಾರೆ. ಈಗ ನಾನೇ ಧನ್ಯ ಅವರು ಅಂದರೆ ಅಣ್ಣವ್ರ ಮೊಮ್ಮಗಳ, ನಿಮಗೆ ಬೇಕೋ ಇಲ್ವೋ, ಬಟ್ ದಟ್ ವಿಲ್ ಫಸ್ಟ್ ಕಮ್ ಒಂದು. ಆ್ಯಂಡ್ ಅಫ್ಕೋರ್ಸ್ ರಾಮ್ ಕುಮಾರ್ ಅವ್ರ ಮಗಳು, ಸೊ ಪವರ್ಫುಲ್, ಗಾಂಧಿನಗರದ ಬಿಗ್ಗೆಸ್ಟ್ ದೊಡ್ಡ ಮನೆ ಫ್ಯಾಮಿಲಿಯಿಂದ ಬಂದ ಒಂದು ಹುಡುಗಿ ಅಂತ ಒಂದು ಬ್ಯಾಗೇಜ್ ಅನ್ನೋದು, ಆ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಏನಿದೆ ಅದರ pros and cons. How did you enjoy this journey? I won't say there are any cons. I consider myself extremely blessed that ನಾ ಈ ಒಂದು ಫ್ಯಾಮಿಲಿಲಿ ಒಬ್ಳು ಫ್ಯಾಮಿಲಿ ಮೆಂಬರ್ ಆಗಿದ್ದೀನಿ ಅಂತ. ಅಂದರೆ ಎಷ್ಟು ಜನ ಅನ್ಕೊಳ್ತಾ ಇರ್ತಾರೋ, ಅಯ್ಯೋ ನಮ್ಗೆ ಯಾಕೆ ಆ ಒಂದು ಅವಕಾಶ ಸಿಕ್ಕಿಲ್ಲ ಅಂತ ಅಲ್ವಾ. ಆ ಒಂದು ಆಪರ್ಚುನಿಟಿ ಅಂತ ಹೇಳೋಕ್ಕಾಗಲ್ಲ, ಆ ಒಂದು ಬ್ಲೆಸ್ಸಿಂಗ್ ನನ್ನಲ್ಲಿದೆ, ನನ್ನ ಲೈಫಲ್ಲಿ ದೇವರು ನನಗೆ ಕೊಟ್ಟಿದ್ದಾರೆ. ಆ್ಯಂಡ್ ನಾನೇನು ಮಾಡ್ಬೋದು ಅಂದರೆ ಅದ್ರ ಜೊತೆಗೆ ಆ ಕಾನ್ಸ್ ಅಂತ ನೀವೇನು ಹೇಳಿದ್ರು, ಆ ಪ್ರೆಷರ್ ಇರ್ಬೋದು, ಇದಿರ್ಬೋದು, ಅದನ್ನೆಲ್ಲ ಐ ಕ್ಯಾನ್ ಟರ್ನ್ ಇಟ್ ಇನ್ ಟು ಮೋಟಿವೇಶನ್. ಆ್ಯಂಡ್ ನಮ್ಮ ತಾತ ಅಜ್ಜಿ, ನಮ್ಮ ಅಪ್ಪು ಮಾಮ, ಶಿವಣ್ಣ ಮಾಮ, ನಮ್ಮ ತಂದೆ ರಾಘು ಮಾಮ ಎಲ್ಲರೂ ಏನು ಹೆಸರು ಪಡೆದಿದ್ದಾರೋ, ಏನು ಒಳ್ಳೊಳ್ಳೆ ಕೆಲಸ ಮಾಡಿಟ್ಟಿದ್ದಾರೋ, ಅದನ್ನೆಲ್ಲ ನಮ್ಮದೇ ಆದ ಒಂದು ರೀತಿಯಲ್ಲಿ ಅದನ್ನು ಸ್ವಲ್ಪ ಮುಂದೆ ತೊಗೊಂಡೋಗೋಕ್ಕೆ ನಾನು ಪ್ರಯತ್ನ ಮಾಡ್ಬೋದು. ಲೈಕ್ ಐ ವಾಸ್ ಸೇಯಿಂಗ್, ಜಸ್ಟ್ ಕ್ಯೂರಿಯಸ್ ಅಲ್ಲಿ ಬಂದಿರೋ ಪ್ರತಿ ಒಬ್ಬರು ಗೆಸ್ಟು ಅವರಿಗೆ ಅಪ್ಪು ಸರ್ ಜೊತೆಗಾಗಿರೋ ಇಂಟ್ರಾಕ್ಷನ್ ಬಗ್ಗೆ ಮಾತಾಡೋ ರೀತಿ ನೋಡಬೇಕು. ನಿನ್ನೆ ಬೆಳ್ಳುಳ್ಳಿ ಚಂದ್ರು ಅವ್ರು ಬಂದಾಗ ಹೆಂಗೆ ಹೇಳ್ತಾರೆ, ಅವ್ರು ಹೇಳ್ತಾ ಇದ್ರೆ ಮುಂದೆ ಫುಲ್ ಒಂಥರ ಬುಕ್ ಹೋದಾಗ ಹೇಗೆ ಅವು ಇಮ್ಯಾಜಿನ್ ಥಿಂಗ್ಸ್. ಅವ್ರು ಬಂದಾಗ ಹಿಂಗೆ ಬಗ್ಗಿ ಎಲ್ರಿಗೂ ಹಾಯ್ ಹೇಳ್ತಾ ಇದ್ದಾಗಿರಲಿ, ದ ವೇ ಹಿ ಯೂಸ್ ಟು ಎಂಥವ್ರನ್ನಾರು ಒಟ್ಟೊಟ್ಟಿಗೆ ಕೂತ್ಕೊಂಡು ಊಟ ಮಾಡಿಸೋದಂತೆ. ಎಂಬ್ರೇಸ್ ವಾಸ್ ವೆರಿ ವಾರ್ಮ್. ಆಮೇಲೆ ಅವ್ರು ಬಂದರೆ ಒಂದು ಎನರ್ಜಿ, ಒಂದು ಫೀಲ್ ಆಗತ್ತಲ್ಲ. ಅದೇ ಯಾ ಸ್ಮೈಲು, ಎಷ್ಟು ವಾರ್ಮ್ ಆಗಿ ಎಂಟರ್ ಆದರೆ ಒಂದು ರೂಮ್ನ ಎಲ್ರೂ ಮಾತಾಡ್ಸೋದು, ಎಲ್ರಿಗೂ ಸ್ಮೈಲ್ ಕೊಡೋದು, ಗೊತ್ತಿಲ್ಲದೆ ಇರೋರನ್ನ ನೀವು ಯಾರು ತಿಳ್ಕೊಳ್ಳೋದು, ಎಷ್ಟು ಜನ ಮಾಡ್ತಾರೆ ಅದನ್ನು. He's an inspiration, for simplicity. How to be a human. ಅನ್ನೋದಕ್ಕೆ ಐ ಮೀನ್ ವಿ ಆರ್ ಸೀಯಿಂಗ್ ದ್ಯಾಟ್ ಆಸ್ ಅ ಲೈವ್ ಇದು ಇವನ್ ಟಿಲ್ ಟುಡೇ. ವಾಟ್ ಈಸ್ ಯೋರ್ ಫಾಂಡ್ ಮೆಮರೀಸ್ ವಿತ್ ಲೈಕ್ ಯು ಕಾಲ್ ಅಪ್ಪು ಮಾಮ? ಐ ಥಿಂಕ್ ಮೈ ಮೋಸ್ಟ್ ಫಾಂಡ್ ಮೆಮರೀಸ್ ಚೈಲ್ಡ್ಹುಡ್ನಲ್ಲಿರುತ್ತೆ. ನಾನು ಆಗಲೇ ನಿಮಗೆ ಹೇಳಿದೆ, ಕಸಿನ್ಸ್ ಎಲ್ಲ ಸೇರಿದ್ರೆ ನಾವು ಒಟ್ಟಿಗೆ ಗೇಮ್ಸ್ ಆಡೋದು, ಡ್ಯಾನ್ಸ್ ಮಾಡೋದು, ಅದಕ್ಕೆಲ್ಲ ಒಬ್ಬರು ಲೀಡರ್ ಥರ ನಿಂತಿರ್ತಿದ್ರು. ಅಂದರೆ ಅವ್ರನ್ನೆಲ್ಲ ಆಡಿಸೋದು, ಅದು ನಮ್ಮ ಅಪ್ಪು ಮಾಮ. ಸೊ ನಮಗೆ ಡ್ಯಾನ್ಸ್ ಹೇಳ್ಕೊಡೋರು, ನಮ್ಮ ಕೈಲಿ ಪರ್ಫಾರ್ಮ್ ಮಾಡಿಸೋರು, ನಮಗೆ ಕಲಾರಿಪಾಯಟ್ಟು ಕ್ಲಾಸಸ್ ಸ್ಟಾರ್ಟ್ ಮಾಡಿದರು ಎಲ್ಲ ಮಕ್ಕಳಿಗೆ. ಹಾಲಿಡೇಸ್ನಲ್ಲಿ ಬೋರ್ ಆಗಿಬಿಡಿದೆ ಮಕ್ಕಳಿಗೆ, ಲೆಟ್ ದೆಮ್ ಬಿ ಪ್ರೊಡಕ್ಟಿವ್ ಅಂತ. ಆ ಒಂದು ಥಾಟು ಎಲ್ಲರೂ ಮಾಡಲ್ಲ. ಆ್ಯಂಡ್ ಬರೀ ನನಗೆ ಅಂತ ಅಲ್ಲ, ನಮ್ಮ ಇನ್ ಕ್ಲೋಸ್ ಸರ್ಕಲ್ ಕಸಿನ್ಸ್ಗಂತ ಅಲ್ಲ, ಎಲ್ಲರೂ ನಮ್ಮ ಸೆಕೆಂಡ್ ಕಸಿನ್ಸ್, ಅವ್ರ ಸಿಬ್ಲಿಂಗ್ಸ್ ಎಲ್ಲರೂ ನಮ್ಮ ಸೇರುತ್ತಾ ಇದ್ವಲ್ಲ ಸಮ್ಮರ್ ಹಾಲಿಡೇಸ್ ಟೈಮ್ನಲ್ಲಿ. ಅಬೌಟ್ 15 of us, ಮೇ ಬಿ ಅಷ್ಟೂ ಜನಕ್ಕೆ ಆ ಒಂದು ಕಲಾರಿಪಾಯಟ್ಟು ನಡೆಸಿದ್ದು ನನಗೆ ನೆನಪಿದೆ. ಅದು ಬಿಟ್ಟರೆ ಅವ್ರ ಬ್ಯಾಲ್ಕನಿ ನಿಂತ್ಕೊಂಡವರು, ನಾವು ಗಾರ್ಡನಲ್ಲಿ ಆಟ ಆಡ್ತಾಯಿದ್ವಿ. ಇದು ತಾತನೂ ಮಾಡೋರು, ಅಪ್ಪು ಮಾಮನೂ ಮಾಡೋರು. ಬಟ್ ತಾತ ನಮ್ಮನ್ನು ನೋಡಿಬಿಟ್ಟು ಹಿ ಯೂಸ್ ಟು ಸ್ಮೈಲ್ ಆ್ಯಂಡ್ ಯೂಸ್ ಟು ಗೋ. ಮಾಮ ಯೂಸ್ ಟು ಹೆಲ್ಪ್ ಅಸ್ ಕಂಪೀಟ್. ಅಂದರೆ ನೀನು ಚೆನ್ನಾಗಿ ಮಾಡ್ಬೋದು, ನೀ ಫಾಸ್ಟಾಗಿ ಓಡು, ನೀನು ಫಾಸ್ಟಾಗಿ ಓಡು, ಹಾಗೆ. ಅಂದರೆ ದಟ್ ಎನರ್ಜಿ ದಟ್ ಈ ಹ್ಯಾಡ್ ನಮಗೆ ಇಟ್ ವಾಸ್ ಇನ್ಫೆಕ್ಷಸ್. ಅದು ನಮ್ಮಲ್ಲೂ ಒಂದು ತುಂಬೋರು. ಅಂದರೆ ಯಾವಾಗಲೂ ನಾವು ಓಡೋದು ನಾವಿನ್ನಕ್ಕಲ್ಲ, ಅಪ್ಪು ಅಮ್ಮ ನಮ್ಮನ್ನು ನೋಡಿ ಇಂಪ್ರೆಸ್ ಆಗಬೇಕು ಅದಕ್ಕೆ. ಸೊ ದಟ್ ವಾಸ್ ಆರ್, ಅಂದರೆ ಯಾವಾಗಲೂ ಅವ್ರು ಏನು ಮಾಡ್ತಾರೋ ನಾವು ಅದನ್ನು ಮಾಡಬೇಕು. ಸೊ ಬೇಸಿಕ್ಲಿ ಹಿ ವಾಸ್ ಆರ್ ರೋಲ್ ಮಾಡೆಲ್. ಆ್ಯಂಡ್ ಹಾಗೆ ಬೆಳೆದಿದ್ದು ನಾವು. ಅಂದರೆ ಅವ್ರು ಏನೇ ಮಾಡಿದ್ರು ಒಂದು ಸ್ಟೈಲ್ ಸ್ಟೇಟ್ಮೆಂಟ್ ಥರ ಆಗಿಬಿಡೋದು. ಆ್ಯಂಡ್ ಇಟ್ ವಾಸ್ ಅ ಟ್ರೆಂಡ್. ಆ ಟ್ರೆಂಡ್ ನಾವು ಫಾಲೋ ಮಾಡಲೇಬೇಕು. ತುಂಬ ಹೆಚ್ಚು ಯೂಸ್ ಆಗಿರೋ ಪದ ಅಪಾರ್ಟ್ ಫ್ರಮ್ ಅಪ್ಪು ಸರ್ ಇನ್ ಜಸ್ಟ್ ಕ್ಯೂರಿಯಸ್ ಇಸ್ ಒನ್ ವರ್ಡ್ ಕಾಲ್ಡ್ ಮ್ಯಾನಿಫೆಸ್ಟೇಷನ್. ತುಂಬ ಮೋಸ್ಟ್ ಆಫ್ ದೆಮ್ ಬರೋರೆಲ್ಲ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಾರೆ. ಮೊದ್ಲು ಹೆಂಗೆ ದೇವ್ರು ಅಂತ ಇದ್ರು, ಇವತ್ತಿನ ಜನ್ರೇಷನ್ ವಿ ಸಿ ಮ್ಯಾನಿಫೆಸ್ಟೇಷನ್. ಸೊ ಧನ್ಯ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಏನು ಮ್ಯಾನಿಫೆಸ್ಟೇಷನ್ ನಿಮ್ಮ ಪ್ರಕಾರ? ನನ್ನ ಮ್ಯಾನಿಫೆಸ್ಟೇಷನ್ ಏನಂತ ಹೇಳಲ್ಲ,
11 ಓಕೆ ನಾನು ಸೀಕ್ರೆಟ್ ಬೆಟ್ ಕೊಟ್ಬಿಡ್ತಾ ಇದ್ದೀನಿ ನಾನು ಬಟ್ ಐ ಬಿಲೀವ್ ಇನ್ 11 ಸೊ ನಾನು ಐ ಡೋಂಟ್ ನೋ ಹೌ ದಿಸ್ ಆರ್ ಕಾಲ್ಡ್ ಏಂಜಲ್ ನಂಬರ್ಸ್ ಅಂತ ಕೇಳಿದ್ದೀನಿ. ಸೊ ನನ್ನ ಫೋನಲ್ಲಿ ಯಾವಾಗಲೂ ನಾನು ನೋಡಿದಾಗೆಲ್ಲ 11 ಕಾಣಿಸ್ಬಿಡುತ್ತೆ ನನಗೆ. ಇನ್ ಅ ವೀಕ್ ಅಟ್ಲೀಸ್ಟ್ 6 times in a week. ಇನ್ ಅ ವೀಕ್ ಅಟ್ಲೀಸ್ಟ್. ಈಗ ನನಗೂ ಈ ಥರ ಕಾಣಿಸುತ್ತೆ 2 ಈ ನನಗೆ 2 ಎಲ್ಲ ದೇ ಡೋಂಟ್ ಮ್ಯಾಟರ್ ಟು ಮೀ. ನನಗೆ 11 ಅಟ್ಲೀಸ್ಟ್ 6 times in a week. ಸೊ ಹಾಗಾಗಿ ನಾನು ಆ ಟೈಮಲ್ಲಿ ಮ್ಯಾನಿಫೆಸ್ಟ್ ಮಾಡೋದು. ಅಂದರೆ ನನಗೇನೇನು ಇಷ್ಟನೋ ನನ್ನ ಲೈಫಲ್ಲಿ ನಾನು ಏನೇನು ಆಗಬೇಕು ಆಗಲೇ ಆಗಿದೆ ಅಂತ ಅಂದ್ಕೊಂಡು ಅದನ್ನು ನಾನು ಐಲ್ ಬಿ ಸೇಯಿಂಗ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಟು ದ ಯೂನಿವರ್ಸ್. ಇದೆಲ್ಲ ಆಗಿದೆ, ನಾನು ಇವಾಗ ಹಿಂಗೆ ನಡೀತಾ ಇದೆ ನನ್ನ ಲೈಫು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ I can't say I make a wish, but I manifest. So you basically show gratitude. ಇದೆಲ್ಲ ಆಗ್ತದೆ, ಥ್ಯಾಂಕ್ ಯು, ಆ್ಯಂಡ್ ಇದು ಬೇಕು ಅನ್ನೋದಲ್ಲ ಆಗಿರೋ ಥರ ಆಗಿರೋ ಥರ. ಸೊ ದ್ಯಾಟ್ ಈಸ್ ಮೈ ವೇ ಆಫ್ ಮ್ಯಾನಿಫೆಸ್ಟಿಂಗ್. ಇದು ಯಾರು ಹೇಳ್ಕೊಟ್ಟಿದ್ದು? ಮುಂಚೆ ನಾನು ವಿಶ್ ಮಾಡ್ತಾ ಇದ್ದೆ ಹೀಗಾಗಲಿ ಅಂತ. ಸಮ್ವೇರ್ ಐ ರೆಡ್ ವೆನ್ ಐ ವಾಸ್ ಲುಕಿಂಗ್, ಅಂದರೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು ಓದ್ತಾ ಇರಬೇಕಂದ್ರೆ ಸಮ್ವೇರ್ ಐ ರೆಡ್ ದ್ಯಾಟ್ ದ ವೇ ಟು ಮ್ಯಾನಿಫೆಸ್ಟ್ ಇಸ್ ಟು ಏನೋ ನಡೆದಿದೆ ಅಂತ ಆಗಲೇ ಅಂದ್ಕೊಂಡು ಅದನ್ನು ನಾವು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ಅಂತ. ಸೊ ಅದನ್ನು ನಾನು ಮಾಡೋಕ್ಕೆ ಶುರು ಮಾಡಿದೆ. ಐ ಆಮ್ ನಾಟ್ ಸೇಯಿಂಗ್ ಎಲ್ಲ ನಡೀತಾ ಇದೆ ಹಾಗೆ ಅಂತ, ಬಟ್ ನಾನು ಅಂದ್ಕೊಂಡಿರೋದು ಒಂದಷ್ಟು ಥಿಂಗ್ಸ್ ನನಗೆ ನಡೆದಿದೆ. ಆ್ಯಂಡ್ ಬೀಯಿಂಗ್ ಆ್ಯನ್ ಆ್ಯಕ್ಟರ್ ಇಸ್ ಒನ್ ಆಫ್ ದೋಸ್ ಥಿಂಗ್ಸ್. ಇಷ್ಟೊತ್ತು ಫುಲ್ಲು ಒಂಥರ ರಾಗಿ ಮುದ್ದೆ ನಾನ್ ವೆಜ್ ಊಟ ತಿಂದಿದ್ದೀವಿ. ಇವಾಗ ಐ ಆಮ್ ಫೈನ್. ಸೊ ಇವಾಗ ಸ್ವಲ್ಪ ಪಾಪ್ಕಾರ್ನ್ ತಿನ್ನೋಣ. ಬಿಗ್ ಫುಡಿ. ನಿಮ್ಮ ಇನ್ಸ್ಟಾದಲ್ಲಿ ನೋಡ್ತಾ ಇರ್ತೀವಿ, ಈ ಕಡೆ ರಾಗಿ ಮುದ್ದೆನೂ ಇರುತ್ತೆ, ಅದು ಯಾವ್ಯಾವ್ದು ಅರ್ಥ ಆಗ್ತಿರೋ ಡಿಶಸ್ ಎಲ್ಲ ತಿಂತಾ ಇರ್ತೀರಲ್ಲ, ಹೋಗ್ಬಿಟ್ಟು ಬರ್ಮಾ ಆಲ್ ಯುವರ್ ಓರಿಯೆಂಟಲ್ ಆ್ಯಂಡ್ ದೆನ್ ವಾಟ್ ನಾಟ್. ಸೊ ಬಟ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಸೀಕ್ರೆಟ್. ಇಷ್ಟೆಲ್ಲ ತಿಂದ್ಬಿಟ್ಟು ಸಣ್ಣ ಹೆಂಗಿದ್ದೀರಾ? ನಿಜವಾಗ್ಲೂ ನನಗೆ ಅದೊಂದು ಪ್ರಶ್ನೆಗೆ ಉತ್ತರನೇ ಗೊತ್ತಿಲ್ಲ. ಮೆಟಬಾಲಿಸಮ್ಮು ಅನ್ಕೊಂತೀನಿ, ಜೀನ್ಸ್ ಮೆಟಬಾಲಿಸಮ್ ಇರಬೇಕು. ಈಗ ಫುಲ್ ಅಡ್ವಾಂಟೇಜ್ ತಗೊಳ್ತಾ ಇದ್ದೀನಿ. ಆದರೆ ಎಲ್ಲರೂ ಏನು ಹೇಳ್ತಾ ಇರೋದು 30 ವೆನ್ ಯು ಹಿಟ್ 30 ಎಲ್ಲ ಚೇಂಜ್ ಆಗುತ್ತೆ ಆ್ಯಂಡ್ ನಿನ್ನ ಹ್ಯಾಬಿಟ್ಸ್ ಎಲ್ಲ ಚೇಂಜ್ ಮಾಡ್ಕೊಬೇಕಾಗತ್ತೆ. ಅಂದರೆ ನಾನು ಎಷ್ಟು ತಿಂತಾ ಇದ್ದೀನೋ ಈಗ ಅಷ್ಟು ತಿನ್ನೋಕ್ಕಾಗಲ್ಲ ಅನಿಸುತ್ತೆ. ಆಲ್ಸೋ ಟುಡೇಸ್ ಥಿಯರಿ ಎಲ್ಲ ಆಚೆಗೆ ಇನ್ಫಾರ್ಮೇಷನ್ ಇರೋದು, ಇಟ್ ಸೇಸ್ ವಿಮೆನ್ ಆಸ್ ಎ ಗ್ರೋ ಓಲ್ಡರ್ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡ್ಕೋಬೇಕು ಆ್ಯಂಡ್ ದೇಹದಲ್ಲಿ ಮಸಲ್ಸ್ ಜಾಸ್ತಿ ಇದ್ದಷ್ಟು ದ ಓಲ್ಡರ್ ಯು ಗೆಟ್ ನೀವು ಏನೇನಾದ್ರೂ ಕರಗಿಸ್ಕೋತೀರಾ ಅಂತಾನೆ ಇದೆ. ಸೊ ವಾಟ್ ಇಸ್ ಯೋರ್ ಇದು ಅಬೌಟ್ ಟುಡೇಸ್ ಫಿಟ್ನೆಸ್ ಇದು? ಬಿಕಾಸ್ ಇನ್ಫಾರ್ಮೇಷನ್ ಓವರ್ ಕಿಲ್ ಇದೆ ಎಲ್ಲ ಕಡೆ ಅಲ್ವಾ, ತುಂಬಾ ಥಿಯರೀಸ್ ಇದೆ. ಇದಂತೆ ಅದಂತೆ ಎಲ್ಲ ಥರ ವರ್ಕೌಟ್ಸು ಬರ್ತಾ ಇದೆ ಮುಂದೆ, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು, ವರ್ಕೌಟು, ಡಯಟು, ನ್ಯೂಟ್ರಿಷನ್ ಇದು. ಸೊ ನಿಮ್ಗೆಲ್ಲಾರು ಒಂದು ಸಿಸ್ಟಮ್ ಇದೆಯಾ ಸುತ್ತ? ನಗ್ತಾ ಇದ್ದೀರಾ? ನನಗೆ ಡಯಟ್ ಅಂತ ಇಲ್ಲ, ನಿಜ ಹೇಳ್ತೀನಿ. ಶೂಟಿಂಗ್ ಟೈಮ್ನಲ್ಲಂತೂ ನನಗೆ ಡಯಟ್ ರೆಸ್ಟ್ರಿಕ್ಷನ್ಸ್ ಇಲ್ಲವೇ ಇಲ್ಲ. ಯಾಕಂದರೆ ಮಮ್ಮಿ ಬಿಲೀವ್ಸ್ ಹ್ಯಾಪಿ ಸ್ಟಮಕ್ ಇಸ್ ಅ ಹ್ಯಾಪಿ ಪರ್ಸನ್ ಅಂತ. ಓಕೆ, ಸೊ ನಾನು ಎಷ್ಟು ತಿಂತೀನೋ ಅಷ್ಟು ತಿನ್ನೋ ಪರವಾಗಿಲ್ಲ, ನೀನು ಖುಷಿಯಾಗಿರ್ತೀಯ, ಒಳ್ಳೊಳ್ಳೆ ಶಾರ್ಟ್ಸ್ ಕೊಡ್ತೀಯ, ಸಿನಿಮಾ ಚೆನ್ನಾಗು, ನಿನ್ನ ಪರ್ಫಾರ್ಮೆನ್ಸ್ ಸಿನಿಮಾದಲ್ಲಿ ಚೆನ್ನಾಗಿರುತ್ತೆ. ಹಾಗೆ ಶೂಟಿಂಗ್ ಟೈಮ್ನಲ್ಲಿ. ಬಟ್ ಶೂಟಿಂಗ್ ಇಲ್ಲದೆ ಇರಬೇಕಂದ್ರೆ ವೆನ್ ದರ್ ಇಸ್ ನಾಟ್ ಮಚ್ ಪ್ರೊಡಕ್ಟಿವಿಟಿ ಅಲ್ವಾ, ಆ ಟೈಮಲ್ಲಿ ಶಿಲ್ ಟೆಲ್ ಮೀ ಕಟ್ ಡೌನ್ ಮಾಡು, ರೈಸ್ ತಿನ್ನೋದು ಸ್ವಲ್ಪ ಕಟ್ ಡೌನ್ ಮಾಡು, ಇದು ಅದು. ಸೊ ಲಿಟಲ್ ಥಿಂಗ್ಸ್, ಸಿಂಪಲ್ ಥಿಂಗ್ಸ್. ಮಮ್ಮಿ ಏನು ಹೇಳ್ತಾರೋ ಅದನ್ನು ಕೇಳ್ತೀನಿ ಸುಮ್ಮನೆ. ಮನೆ ಊಟ ಮಾಡು ಅಂದರೆ ನಾನು ಮನೆ ಊಟ ಮಾಡ್ತೀನಿ, ಅಂದರೆ ಯಾವಾಗಲೂ ಕೇಳ್ತೀನಿ ಅಂತ ಏನಲ್ಲ, ನಾನು ಸ್ವಿಗ್ಗಿಲೆಲ್ಲ ಆರ್ಡರ್ ಮಾಡ್ತಾ ಇರ್ತೀನಿ. ಬಟ್ ಐ ಟ್ರೈ. ಅದು ಹೇಳಂಗಿಲ್ವಾ ನಾನು? ಇಲ್ಲ ಹೇಳ್ಬೋದು. ನಾನು ಒಂದು ಇದು ಮಾಡೋಣ ಅಂತಿದ್ದೆ, ಮೇಡಮ್ ನೋಡಿ, ಆಂಟಿ ನೋಡಿ, ರಿಯಾಲಿಟಿ ಇಲ್ಲಿದೆ ಅಂತ. ದೆನ್ ಐ ಡಿಡ್ಂಟ್ ವಾಂಟ್ ಟು ಕಟ್ ಯುವರ್ ಫ್ಲೋ. ಸೊ ಸ್ವೀಟ್. ಬಟ್ ಯಾ, ಮನೆ ಊಟ ಮಾಡೋದ್ರಿಂದ ಐ ಥಿಂಕ್ ಎವ್ರಿ ಒನ್ ಈಸ್ ಹೆಲ್ದಿ. ಫಿಟ್ನೆಸ್ ಆಯಿತು, ಈಗ ಫೈನಾನ್ಸ್ ಟಿಪ್ಸ್, ಹೌ ಟು ಹ್ಯಾಂಡಲ್ ಮನಿ, ಮಿಸ್ಟೇಕ್ಸ್ ನೀವು ಮಾಡಿರೋದು ಯಾವ್ದು ಮಾಡಬಾರ್ದು? ಯು ಆಸ್ಕಿಂಗ್ ದ ವರ್ಸ್ಟ್ ಪರ್ಸನ್ ಫಾರ್ ಫೈನಾನ್ಷಿಯಲ್ ಟಿಪ್ಸ್. ಓಕೆ, ಯಾಕೆ ಅಂತ ನಿಜವಾಗ್ಲೂ ಹೇಳ್ಬೋದು. ಅಂದರೆ ನಾನು ಇಲ್ಲಿ ಕೂತ್ಕೊಂಡು ಸುಮ್ಮನೆ ಹೇಳ್ಬೋದು, ಈ ಥರ ಇನ್ವೆಸ್ಟ್ ಮಾಡಿ, ಇಲ್ಲಿ ದುಡ್ಡು ಹಾಕಿ. ಬಟ್ ನಿಜವಾಗ್ಲೂ ಹೇಳ್ತೀನಿ, ನಾನು ಕಲಿಯೋದು ತುಂಬ ಇದೆ. ಸೊ ನೀವು ಹೇಳಿ ನಿಮ್ಮ ಚಾನಲಲ್ಲಿ ಯಾರು ಮಾತಾಡಿದಾರೆ ಚೆನ್ನಾಗಿ ಅಂತ, ಅದನ್ನ ಹೋಗಿ ನಾನು ನೋಡ್ತೀನಿ. ಬಿಕಾಸ್ ಐ ಸೇವ್. That is the first question then. Madam, do you save? I mean, I won't say I haven't saved. Okay, savings illa anta na helalla, but I am whiling it away and I should learn from that. And ನನಗೆ ಟ್ರಾವೆಲ್ ಅಂದರೆ ತುಂಬ ಇಷ್ಟ.
ಸೊ ಅದು ಒಂದು ಕಡೆ ಬಂದುಬಿಡುತ್ತೆ. ಓಕೆ, ಸೇವಿಂಗ್ ಅನ್ನೋದು ಇದ್ದೇ ಇದೆ, ಹೌದು. ಲೈಫಲ್ಲಿ ನಾವು ಎಲ್ಲೋ ಒಂದು ಕಡೆ ಅದನ್ನು ನಮ್ಮ ಫ್ಯೂಚರ್ಗೋಸ್ಕರ ನಾವು ಸೇವ್ ಮಾಡಲೇಬೇಕು. ಬಟ್ ಆದ್ರೂ ನನಗೆ ಬಿಲೀವ್ ಇನ್ ಟುಡೇ, ಇವತ್ತಿನ ಎಕ್ಸ್ಪೀರಿಯನ್ಸಸ್ಸು. ಆ್ಯಂಡ್ ಐ ಬಿಲೀವ್ ಟ್ರಾವೆಲ್ ಮೇಕ್ಸ್ ಯುವರ್ ಲೈಫ್ ಕಲರ್ಫುಲ್. So you're saying invest in travel, save money to travel anta one of the tips that can be also your tip. Yeah, for me, I save money to travel. ಆ್ಯಂಡ್ ಆ್ಯಕ್ಚುಲಿ ಮೈ ಮಾಮ್ ಥಿಂಗ್ಸ್ ಇಟ್ಸ್ ನಮ್ಮ ಮಮ್ಮಿ ಹೇಳೋದೇನು ವೇಸ್ಟ್ ಮಾಡ್ತಾ ಇದೆಯಾ ಟ್ರಾವೆಲ್ ಮೇಲೆ ಅಂತ. ಆದರೆ ಅವ್ರಿನ್ನೂ ತಿಳ್ಕೊಂಡಿಲ್ಲ ನನಗೆ ಅದು ಎಷ್ಟು ಒಂದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ಲ, ನಾವು ಬೇರೆ ಬೇರೆ ಕಡೆ ಹೋಗಿ ಅವ್ರ ಕಲ್ಚರ್ನ ನೋಡೋದು, ಅದರಲ್ಲಿ ನಾವು ಡೈವ್ ಇನ್ ಆಗೋದು. ಆ್ಯಂಡ್ ಅದರಿಂದ ನಾವು ತಗೊಂಬರುವಂಥ ಒಂದು ಕತೆ, ಆ ಕತೆ ನಮ್ಮ ಸ್ಟೋರಿಲಿ ಹೇಗೆ ಸೇರಿಕೊಳ್ಳುತ್ತೆ, ಅದು ನಮ್ಗೆ ಹೇಗೆ ಇನ್ಫ್ಲೂಯೆನ್ಸ್ ಆಗುತ್ತೆ ನಮ್ಮ ಲೈಫಲ್ಲಿ, ಹೇಗೆ ನಾವು ಲೈಫ್ ಲೀಡ್ ಮಾಡ್ತೀವೋ ಆ ಒಂದು ಸ್ಟೋರಿ ಹೇಗೆ ಅದನ್ನು ಇನ್ಫ್ಲೂಯೆನ್ಸ್ ಮಾಡುತ್ತೆ, ಅದೆಲ್ಲ ಅವ್ರು ತಿಳ್ಕೊಂಡಿಲ್ಲ, ಅದಕ್ಕೆ ಅವ್ರು ಹಾಗೆ ಹೇಳ್ತಾರೆ. ಬಟ್ ಐ ಇನ್ವೆಸ್ಟ್ ಇನ್ ಟ್ರಾವೆಲ್ ಲೈಕ್ ಯು ಸೆಡ್ rightfully. But also it's very important to invest in general to save for your future. ಆ್ಯಂಡ್ ಯಾಕಂದರೆ ಯಾವತ್ತೂ ನಾವು ಹೆಣ್ಮಕ್ಳಾಗಿ ಒಬ್ಬರ ಮೇಲೆ ಡಿಪೆಂಡ್ ಆಗಿರಬಾರ್ದು. ಅಂದರೆ ನಮ್ಮ ಓನ್ ಇಂಡಿಪೆಂಡೆನ್ಸ್ ಇರಬೇಕು. ವಿ ಶುಡ್ ಸ್ಟಿಲ್, ಐ ವುಡ್ ಸೇ, ಅಂದರೆ ಇದನ್ನು ನಾನು ಎಲ್ರಿಗೂ ಹೇಳಲ್ಲ, ಒಬ್ಬೊಬ್ರಿಗೆ ಅವ್ರವ್ರ ಚಾಯ್ಸ್ ಇರುತ್ತೆ. ಬಟ್ ಐ ವುಡ್ ಸೇ ಮದುವೆ ಬರಲಿ ಏನೇ ಬರಲಿ, ನಾವು ನಮ್ಮ ವರ್ಕ್ ಎಥಿಕ್ಸ್ನ ನಡ್ಸ್ಕೊಂಡು ಹೋಗ್ತಾ ಇರ್ಬೋದು. Individual identity. Yes, yeah, we should continue working, we should continue making our mark, our money, our achieving our, reaching our goals. ಅದೆಲ್ಲ ನಡೀತಾ ಇರಬೇಕು. Marriage should not be a stop. Hard stop ತರ It should not be a full stop. ಮದುವೆ ಆಗೋಯ್ತು, ಸೆಟ್ಲ್ ಆಗೋಯ್ತು, ಇಲ್ಲ, ಅಷ್ಟೇ ಇನ್ನು ಕೂತ್ ತಿನ್ಬೇಕು ಅಥವಾ ಅಮ್ಮ ಅಥವಾ ಇನ್ಯಾವುದೋ, ಆ ಶುಡಂಟ್ ಬಿ ಯುವರ್ ಐಡೆಂಟಿಟಿ ಅನ್ನೋದು ಇಸ್ ಯುವರ್ ದಿಸ್ ಥಿಂಗ್. ಥ್ಯಾಂಕ್ ಯು. ಜಸ್ಟ್ ಸ್ಟೇ ದ ವೇ ನೀವು ಹೆಂಗಿದ್ದೀರೋ ಹಿಂಗೆ ಇರಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ. ಆ್ಯಂಡ್ ಎಲ್ಲರೂ ನಿಮ್ಮ ಜೊತೆಗಿದ್ದಾರೆ ಅವ್ರವ್ರ ಲೆವೆಲಲ್ಲಿ. Thank you, so sweet of you.